ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬನ್ನೇರುಘಟ್ಟ ಝೂನಲ್ಲಿ ಸ್ಪೆಷಲ್ ಬರ್ತ್ಡೇ ಸೆಲೆಬ್ರೇಷನ್ ಒಂದು ನಡೆದಿದೆ. 2ನೇ ವರ್ಷಕ್ಕೆ ಕಾಲಿಟ್ಟ ಆನೆ ಮರಿಗೆ ಹಣ್ಣುಗಳ ಹಬ್ಬವೇ ನಡೆದಿರುವಂಥದ್ದು. ದತ್ತು ಪಡೆದವರಿಗೆ ಸಿಗಲಿದೆ ಆನೆ ಮರಿಗೆ ಹೆಸರಿಡುವಂತಹ ಚಾನ್ಸ್. ಮರಿಯಾನೆಗೆ ಹಣ್ಣುಗಳನ್ನು ನೀಡಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಲಾಗಿರುವಂಥದ್ದು. ಕಲ್ಲಂಗಡಿ, ಸೇಬು, ದ್ರಾಕ್ಷಿ, ಬಾಳೆಹಣ್ಣು, ಜೋಳ ಸೇರಿದಂತೆ ವಿವಿಧ ಬಗೆಯ ಹಣ್ಣು ಮತ್ತು ತರಕಾರಿಗಳನ್ನು ನೀಡಿ ಸಿಬ್ಬಂದಿಗಳು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದಾರೆ. ಝೂನಲ್ಲಿ ಮರೆಯಾನೆಯ ಹುಟ್ಟುಹಬ್ಬ ಆಚರಿಸಿದ್ದಾರೆ ಸಿಬ್ಬಂದಿಗಳು. ಮನುಷ್ಯರು ಸಾಮಾನ್ಯವಾಗಿ ಬರ್ತ್ಡೇಗಳನ್ನು ಆಚರಿಸಿಕೊಳ್ಳೋದನ್ನ ನೋಡಿರ್ತೀವಿ, ಆದರೆ ಇಲ್ಲಿ ಆನೆಯೊಂದರ ಬರ್ತ್ಡೇ ಆಗಿದೆ. ಇದೊಂದು ಸ್ಪೆಷಲ್ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು. ಬನ್ನೇರುಘಟ್ಟದಲ್ಲಿ ನಡೆದಿರುವಂತಹ ಬರ್ತ್ಡೇ ಇದು. ಇಲ್ಲಿ ಹಣ್ಣುಗಳನ್ನು ನೀಡುವ ಮೂಲಕ ಮರಿಯಾನೆ ಒಂದರ ಬರ್ತ್ಡೇ ಸೆಲೆಬ್ರೇಷನ್ ಆಗಿದೆ. 2ನೇ ವರ್ಷಕ್ಕೆ ಕಾಲಿಟ್ಟಂತ ಮರಿಯಾನೆಗೆ ಈ ರೀತಿಯಾಗಿ ಹಣ್ಣುಗಳನ್ನು ನೀಡುವ ಮೂಲಕ ಬರ್ತ್ಡೇ ಸೆಲೆಬ್ರೇಷನ್ ಮಾಡಲಾಗಿರುವಂಥದ್ದು. ಯಾರಾದರೂ ಈ ಮರಿಯನ್ನ ದತ್ತು ಪಡೆದ್ರೆ ಅವರಿಗೆ ಹೆಸರು ಇಡುವಂತ ಚಾನ್ಸ್ ನೀಡಲಾಗುತ್ತೆ. ಆ ಮರಿಗೆ ಇನ್ನೂ ಕೂಡ ಹೆಸರಿಟ್ಟಿಲ್ಲ, ಹಾಗಾಗಿ ಯಾರು ದತ್ತು ಪಡಿತಾರೋ ಅವರು ಹೆಸರಿಡುವಂತ ಚಾನ್ಸ್ ಅನ್ನ ಪಡೆಯಲಿದ್ದಾರೆ. ಇಲ್ಲಿ ಕಲ್ಲಂಗಡಿ, ಸೇಬು, ದ್ರಾಕ್ಷಿ, ಬಾಳೆಹಣ್ಣು, ಜೋಳ ಸೇರಿದಂತೆ ವಿವಿಧ ಬಗೆಯ ಹಣ್ಣುಗಳನ್ನ, ತರಕಾರಿಗಳನ್ನ ನೀಡುವ ಮೂಲಕ ಬರ್ತ್ಡೇ ಸೆಲೆಬ್ರೇಷನ್ ಮಾಡಲಾಗಿರುವಂಥದ್ದು. ಇಲ್ಲಿ ಝೂ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಂದಲೇ ಈ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡಲಾಗಿರುವಂಥದ್ದು. ಇಲ್ಲಿ ಬನ್ನೇರುಘಟ್ಟ ಸಫಾರಿಯ ಸೀಗೆಕಟ್ಟೆ ಬಳಿ ಆನೆ ಮರಿಯ ಬರ್ತ್ಡೇ ಸೆಲೆಬ್ರೇಷನ್ ಮಾಡಲಾಗಿರುವಂಥದ್ದು. ಸಫಾರಿಯಲ್ಲಿನ ಆನೆ ರೀಟಾಳ ಮರಿಗೆ ಹುಟ್ಟುಹಬ್ಬದ ಸಂಭ್ರಮ. ಆನೆ ರೀಟಾಳ ಗಂಡು ಮರಿಗೆ ಬರ್ತ್ಡೇ ಆಚರಣೆ ಮಾಡಲಾಗಿರುವಂಥದ್ದು. 2ನೇ ವರ್ಷದ ಹುಟ್ಟುಹಬ್ಬ ಆಚರಿಸಿಕೊಳ್ತಾ ಇದೆ ಮರಿಯಾನೆ.